ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿ ಮೇಡಮ್, ನಾನು ಬರ್ತೀನಿ. ಅಧಿಕಾರದಿಂದ ಅಂಧಕಾರ ಹೆಚ್ಚುತ್ತೆ, ಆಸೆಯಿಂದ ಬುದ್ಧಿ ಕೆಡುತ್ತೆ ಅಂತ ಕೇಳಿದ್ದೆ. ಆದ್ರೆ ಇವತ್ತು ಕಣ್ಣಾರ ನೋಡ್ತಾ ಇದ್ದೀನಿ. ತುಳಸಿ, ಮುಚ್ಚು ಬಾಯ್. ನನ್ನ ಗಂಡನ್ ತರ ಇದ್ದ ಕೆಂಪಣ್ಣಗೆ ಚಾಕು ಹಾಕ್ಸಿದ್ಯಲ್ಲ, ನೀನು ಒಬ್ಳು ಮನುಷ್ಯಲ. ಇದೆಲ್ಲ ಮಾಡ್ಸಕ್ ನಿಂಗೆ ಹೇಗೆ ಮನ್ಸು ಬಂತು? ತುಳಸಿ, ಅತಿಯಾಗಿ ಮಾತಾಡ್ತಿದ್ಯಾ. ನನ್ ಮಾತು ಅತಿಯಾಗಿ ಅನ್ನಿಸ್ತಿದೆ ಅಂದ್ರೆ ನೀನ್ ಅಷ್ಟೊಂದು ಅತಿಯಾಗಿ ನಡ್ಕೊಂಡಿದ್ಯಾ. ಸುಮ್ನೆ ಇರೆ. ನಿನಗೇನು ಅಧಿಕಾರದ ಆಸೆನೇ ಇಲ್ವಾ? ಸುಮ್ನೆ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ಯಾ. ನಾನ್ ಎಲೆಕ್ಷನ್ ನಿಂತಿರೋದು ನಿನ್ನ ಗೆಲ್ಸೋದಕ್ಕೆ, ನಾನ್ ಗೆಲ್ಲೋದಕ್ಕಲ್ಲ. ತುಂಬಾ ಚೆನ್ನಾಗಿದೆ. ನೀನ್ ಹೇಳ್ತಾ ಇರೋದು ಹೇಗಿದೆ ಅಂದ್ರೆ, ನಾನ್ ಊಟ ಮಾಡಿದ್ರು ನಿನ್ ಹೊಟ್ಟೆ ತುಂಬಬೇಕು ಅನ್ನೋ ತರ ಇದೆ. ನಿನಗದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನೀನ್ ಇಷ್ಟೊಂದು ಕೀಳ್ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ದುರಾಸೆಗೆ ನೀನ್ ಗೆಲ್ಬೇಕು ಅನ್ನೋ ಹುಚ್ಚಲ್ಲಿ ಕೆಂಪಣ್ಣನ ಮೇಲೆ ಹಲ್ಲೆ ಮಾಡಿಸ್ದೆ. ನನ್ ಗಂಡನ್ನು ಮತ್ತೆ ಅಣ್ಣನ ಜೈಲಲ್ಲಿ ಕೂಡಿಸ್ದೆ. ಇದೆಲ್ಲ ನೋಡ್ತಾ ಇದ್ರೆ ನೀನ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ನಿನ್ ಗಂಡನ ನನ್ ಗಂಡನ ಜೈಲಿಗೆ ಕಳ್ಸಿದ್ ನಿಜ. ಅದು ನಾನ್ ಗೆಲ್ಬೇಕು ಅಂತ ಮಾತ್ರ. ಆದ್ರೆ ಕೆಂಪಣ್ಣ ಮೇಲೆ ಹಲ್ಲೆ ಮಾಡಿಸಿದ್ ನಾನಲ್ಲ. ಆ ರೌಡಿಗಳಿಗೆ ಬರೀ ಹೆದರ್ಸಿ ಅಂತ ಮಾತ್ರ ಹೇಳಿದ್ದು. ಆದ್ರೆ ಅವ್ರು ಚುಚ್ಚಿದ್ರು ನಾನೇನ್ ಮಾಡಕ್ಕಾಗತ್ತೆ? ಹೌದೌದು, ನೀನೇನು ಮಾಡಿಲ್ಲ. ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಒರೆಸ್ದ ಹಾಗೆ ನೀನ್ ತಪ್ಪು ಮಾಡಿ ನಮ್ಮೇಲೆ ಹೊಣೆ ಹಾಕ್ದೆ ಅಲ್ವಾ? ಜನರ ಸಿಂಪತಿ ಗಿಟ್ಟಿಸ್ಕೊಳ್ಳೋದಿಕ್ಕೆ ಬಡಪ ಇನ್ನ ಕೊಲ್ಲೋ ಹಾಗೆ ಮಾಡ್ದೆ. ಇದೇನಾದ್ರೂ ಅಣ್ಣನ್ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ? ಓಹೋಹೋ, ನಾನೇನಾದ್ರೂ ಅಣ್ಣನ್ ಗೆಳೆದ್ರೆ ಆಮೇಲೆ ನನ್ನನ್ನು ಕೊಲ್ಲಿಸ್ಬಿಡ್ತೀಯ ಅಲ್ವಾ? ಮಾಡಿಸ್ತೀಯ ಬಿಡು. ಗೆಲ್ಲೋ ಹುಚ್ಚಲ್ಲಿ ಸ್ವಂತ ಅಜ್ಜಿಗೆ ಹಲ್ಲೆ ಮಾಡಿಸ್ತವಳು ನೀನು. ಇನ್ ನಾನ್ ಯಾವ ಲೆಕ್ಕ? ಏಯ್, ನಾನ್ ಅಜ್ಜಿಗೆ ಹೊಡ್ಸಿಲ್ಲ. ಅದು ನಿನ್ ಕೆಲ್ಸ. ನಿನ್ ಬಣ್ಣ ಬಯಲಾಗುತ್ತೆ ಅಂತ ನನ್ ತಲೆಗೆ ತಪ್ಪನ ಕಟ್ಬೇಡ. ಅಧಿಕಾರದ ಆಸೆಲಿ ಸ್ವಂತದವ್ರಿಗೆ ಹೊಡ್ಸೋಷ್ಟು ನೀಚಲಲ್ಲ ನಾನು. ಯಪ್ಪ, ಕಳ್ಳ ಯಾವತ್ತಾದ್ರೂ ತಾನು ಕದ್ದಿದ್ದೀನಿ ಅಂತ ಒಪ್ಕೊಂಡಿದಾನ? ನೀನ್ ಹಲ್ಲೆ ಮಾಡ್ತಿಲ್ಲ ಅಂದ್ಕೂಡ್ಲೆ ನಾನು ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನ್ ಯಾವ ದಾರಿಲಿ ಹೋಗ್ತಾ ಇದ್ಯೋ ಅದೇ ದಾರಿಲಿ ನಾನು ಹೋಗಿ ನಿನಗೆ ಬುದ್ಧಿ ಕಲಿಸ್ತೀನಿ. ನನ್ ತಪ್ಪು ಅಂದ್ರೆ ನಿಂದು ತಪ್ಪೇ. ನಿನಗ್ ಸೋಳಿನ ರುಚಿ ತೋರಿಸ್ತೀನಿ ತುಳಸಿ. ಅದು ನಿನ್ನಿಂದ ಸಾಧ್ಯ ಇಲ್ಲ. ಇಷ್ಟು ದಿನ ನಾನು ನಿನ್ನನ್ನೇ ಗೆಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಹಾಗೇನಾದ್ರೂ ಮಾಡಿದ್ರೆ ಅದಕ್ಕಿಂತ ಅಪರಾಧ ಈ ಭೂಮಿ ಮೇಲೆ ಇನ್ನೊಂದಿರಲ್ಲ. ಇದಕ್ಕೆಲ್ಲ ಯಾರು ನಿನ್ನ ಕುಮ್ಮಕ್ ಕೊಡ್ತಾ ಇರೋದು? ಆ ಇನ್ಸ್ಪೆಕ್ಟರ್ ದ್ರೋಣನ? ಇನ್ಯಾರು? ಅವನೇ ಇರ್ತಾನೆ. ಅಪ್ಪಿ ತಪ್ಪಿ ನೀನೇನಾದ್ರೂ ಗೆದ್ಬಿಟ್ರೆ, ನಿನ್ ರೋಷ ಅವನ್ ದ್ವೇಷ ಎರಡು ಸೇರ್ಕೊಂಡ್ರೆ ನಮ್ ಎರಡು ಕುಟುಂಬಗಳು ಒಡೆದು ಹೋಗುತ್ತೆ. ಊರಲ್ಲಿ ಕೋಲಾಹಲ ಆಗ್ಬಿಡುತ್ತೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಏನ್ ಮಾಡ್ತೀಯಾ? ಊರ್ನವ್ರಿಗೆಲ್ಲ ಹೇಳಿ ಪಂಚಾಯತಿ ಸೇರಿಸಿ ಕೆಂಪನ್ ಕೊಲ್ಸಿ ನಾನೇ ಅಂತ ಹೇಳ್ತೀಯ. ಹೇಳ್ತಾ ಹೋಗು. ಯಾರು ನಿನ್ ಮಾತನ್ನ ನಂಬಲ್ಲ. ಎಲ್ರು ನಂಬೋದು ನನ್ ಮಾತ್ನೆ. ಹಾಗೇನೆ ಗೆಲ್ಸೋದು ನನ್ನನ್ನೇ. ಅದು ನಿನ್ ಭ್ರಮೆ. ನಿನ್ ಬುದ್ಧಿ ಗೊತ್ತಾದ್ಮೇಲೆ ನಿನ್ನ ಗೆಲ್ಲೋದಕ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ನಾನ್ ನಿನ್ನ ಗೆಲ್ಲೋದಕ್ಕೆ ಬಿಡಲ್ಲ. ಹಾಗೇನಾದ್ರೂ ಮಾಡಿದ್ರೆ ನಮ್ಮ ಅಣ್ಣನ್ಗೂ ಊರ್ ಜನಕ್ಕೂ ನಾನು ದ್ರೋಹ ಮಾಡ್ದಂಗಾಗತ್ತೆ. ಅಂತ ತಪ್ಪು ನನ್ನಿಂದ ಆಗೋದಿಕ್ಕೆ ನಾನ್ ಬಿಡಲ್ಲ.